ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ನಲ್ಲಿರುವಂಥ ಫ್ರೆಕಲ್ಸು ಅಂದರೆ ಏನು ಮತ್ತು ಅದನ್ನು ಯಾವ ರೀತಿ ನಾವು ಹೋಮ್ ರೆಮಿಡಿಯಿಂದ ಹೋಗಲಾಡಿಸೋದು ಅಂತ ಹೇಳಂದು ನೋಡ್ಕೊಂಡು ಬರೋಣ ಬರ್ರಿ. ಫ್ರೆಕಲ್ಸ್ ಅಂದರೆ ಏನಪ್ಪ ಅಂತ ಅಂದ್ರೆ ನಮ್ಗೆ ಬಂಗ್ ಇರ್ತೈತಿ. ಬಂಗು ಅದು ಒಂದು ರೀತಿ ಬಂಗು. ಆದ್ರೆ ನಮಗೆ ಬಂಗ್ ಹೆಂಗೆ ಬಂದಿರ್ತೈತಿ ಅಂತ ಅಂದ್ರೆ ಇಲ್ಲಿ ಕಪ್ಪು ಕಲೆಗಳು ಇಲ್ಲಿ ಇಷ್ಟು ಆಗಿರ್ತೈತಿ, ಇಷ್ಟು ಆಗಿರ್ತೈತಿ, ಮತ್ತು ಇಲ್ಲಿ ಮೂಗ್ ಮೇಲೆ ಇರ್ತೈತಿ, ಇಲ್ಲಿ ಆಗಿರ್ತೈತಿ. ಅದೇನಾಗಿರ್ತೈತೆ ಒಂದು ಮಚ್ಚೆ ಇದ್ದಂಗೆ ಕುಂತ್ಬಿಟ್ಟಿರ್ತೈತಿ. ಇಲ್ಲಿ ಮಚ್ಚೆ ಕಣ್ಣ ಕಾಣಿಸ್ತಿರ್ತದೆ. ಆದ್ರೆ ಈ ಫ್ರೆಕಲ್ಸ್ ಅನ್ನೋದು ನಾನು ಫೋಟೋ ಹಾಕ್ತೀನಿ ನಿಮ್ಗೆ. ಚಿಕ್ಕಿ ಇರ್ತೈತಿ. ಮುಖದ ಮೇಲೆಲ್ಲ ಚಿಕ್ಕಿ ಇರುತ್ತೆ. ಅದಕ್ಕೆ ಫ್ರೆಕಲ್ಸ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಒಂದೇ ಕಡೆ ಇರಂಗಿಲ್ಲ, ಅದು ಒಂಥರ ಚಿಕ್ಕಿ ಅಂತ ಹೇಳಿದ್ರೆ ಮುಖದ ಮೇಲೆಲ್ಲ ಒಂದು ಡಾಟ್ ಇರುತ್ತೆ. ಅದಕ್ಕೆ ನಾವು ಫ್ರೆಕಲ್ಸ್ ಅಂತ ಹೇಳೋದು ಕರಿತೀವಿ. ಮತ್ತೊಂಥ ರೆಮಿಡಿ ಏನಾಗುತ್ತೋ ಸರಿಯಾಗಿ ನೀವು ಒಂದು ತಿಂಗಳ ಕಂಟಿನ್ಯೂ ಆಗಿ ನಾನು ಹೇಳಿದ ರೀತಿ ಅದನ್ನ ಯೂಸ್ ಮಾಡ್ತಾ ಬಂದ್ರಿ ಅಂತ ಅಂದ್ರೆ ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ. 8 ದಿನ ಹಚ್ಚಿ 10 ದಿನ ಹಚ್ಚಿದ್ರೆ ಅದ್ರದ್ದು ರಿಸಲ್ಟ್ ನಿಮ್ಗೆ ಗೊತ್ತಾಗಂಗಿಲ್ಲ. ಯಾಕಂತ ಅಂದ್ರೆ ಇದು ನಿಮಗೆ ಸ್ವಲ್ಪನೇ ಐತಿ ಮೇಲೆ ಇದೆ, ಈಗೀಗ ಶುರುವಾಗೈತಿ ಅಂತ ಅಂದ್ರೆ ನಿಮ್ಗೆ ಆದಷ್ಟು ಬೇಗನ ಅದು ಕ್ಯೂರ್ ಹಾಕೊಂತ ಬರುತ್ತೆ. ಇದು ಬಹಳ ತಿಂಗಳುಗಳಿಂದ ಐತಿ, ವರ್ಷಗಳಿಂದ ಐತಿ ಅಂತ ಅಂದ್ರೆ ಇದನ್ನ ನೀವು ಕಂಟಿನ್ಯೂ ಆಗಿ ರೆಮಿಡಿನ ಮಾಡ್ತಾ ಹೋಗ್ಲೇಬೇಕಾಗತ್ತೆ. ಯಾಕಂತ ಅಂದ್ರೆ ಅದು ಆಳವಾಗಿ ನಮ್ಮ ಚರ್ಮದ ಆಳಕ್ಕೆ ಪೂರ್ತಿಯಾಗಿ ಇಳಿದಿರೋದ್ರಿಂದ ನಾವು ಅದನ್ನ ಹೋಮ್ ರೆಮಿಡಿನ ನಾವು ಕಂಟಿನ್ಯೂ ಆಗಿ, ಯಾಕಂದ್ರೆ ಹೋಮ್ ರೆಮಿಡಿಗಳಿಂದ ನಮ್ಗೆ ರಿಸಲ್ಟ್ ಸಿಗುತ್ತೆ, ಆದ್ರೆ ತಡ ಆಗುತ್ತೆ ಅಷ್ಟೇ. ನಿಮ್ಮನ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಆಗಿನ ಮಟ್ಟಿಗೆ ಅಷ್ಟೇ ಅದು ಕಡಿಮೆ ಅನಿಸತಿ ಮತ್ತು ಒಳ್ಳೇದು ಬರ್ತಾನೆ ಹೋಗುತ್ತೆ. ಇದು ನಮಗೆ ಮತ್ತೆ ಬರಬಾರ್ದಪ್ಪ, ಸ್ಕಿನ್ ಆಳಕ್ಕೆ ಇಳಿದಿರೋದನ್ನ ಪೂರ್ತಿಯಾಗಿ ನಾವು ಕಡಿಮೆ ಮಾಡ್ಕೊಂತ ಬರಬೇಕು ಅಂತ ಅಂದ್ರೆ ನಾವು ರೆಮಿಡಿಗಳನ್ನ ನಾವು ಯೂಸ್ ಮಾಡ್ಬೇಕಾಗತ್ತಿ. ಈ ಹೋಮ್ ರೆಮಿಡಿ ಅಂತ ಅಂದ್ರೆ ನೀವು ಇದನ್ನ ಬಳಸಿದ್ರ ಅಂತ ಕೇಳಕ್ ಹೋಗ್ಬೇಡ್ರಿ. ನಾನು ಯಾವುದೇ ಒಂದು ಹೋಮ್ ರೆಮಿಡಿ ತರಲಿ, ಹೋಮ್ ರೆಮಿಡಿ ಆಯ್ತು, ಆಮೇಲೆ ಒಂದು ಯಾವುದೋ ಕ್ರೀಮ್ ಆಯ್ತು, ಏನನ್ನ ಹೇಳಿದ್ರು ನಾನು ಅದ್ರ ಬಗ್ಗೆ ಪೂರ್ತಿಯಾಗಿ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಿಮ್ಮ ಹತ್ರ ನಾನು ಈ ಒಂದು ಹೋಮ್ ರೆಮಿಡಿಗಳನ್ನ ಅಥವಾ ಕ್ರೀಮ್ಗಳನ್ನ ತರ್ತೀನಿ. ಇಲ್ಲ ನಾನು ಯೂಸ್ ಮಾಡಿ ಆದರೂ ನಮ್ಗೆ ಇಲ್ಲಿ ಹೇಳ್ತೀನಿ. ಅದಕ್ಕೊಂದು ನಾನು ಹೇಳುವಂಥ ಈ ಒಂದು ಹೋಮ್ ರೆಮಿಡಿನ ನಿಮ್ಮ ಮನ್ಯಾಗ ಯಾವುದೇ ರೀತಿ ಭಯ ಇಲ್ದೇ ಯೂಸ್ ಮಾಡ್ಬೋದು. ಯಾಕಂತ ಅಂದ್ರೆ ಇದು ಮನೆಯಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಇಂದ ರೆಡಿ ಮಾಡಿರುವಂಥ ಒಂದು ಫೇಸ್ ಪ್ಯಾಕ್ ಆಗಿರ್ತೈತಿ. ಇದನ್ನ ನೀವು ಯಾವ ರೀತಿ ಹಚ್ಚಬೇಕು, ಎಷ್ಟು ದಿನ ಇಡಬಹುದು ಎಲ್ಲಾನು ನಾನು ನಿಮ್ಗೆ ಹೇಳ್ತೀನಿ. ಈಗ ಇಲ್ಲಿ ನಿಮ್ಗೆ ಏನಂತ ಗೊತ್ತಾಯ್ತು, ಫ್ರೆಕಲ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆಮೇಲೆ ಇದು ಬಂಗಿನ್ಕಿಂತನೂ ಜಾಸ್ತಿ ಒಂದು ಇರಿಟೇಷನ್ ಆಗುವಂತ ಒಂದು ಸ್ಕಿನ್ ಅಲರ್ಜಿ ಅನ್ಬೋದು. ಯಾಕಂತ ಅಂದ್ರೆ ಈ ಬಂಗ್ ಏನಿರ್ತೈತಿ ಪ್ಯಾಚ್ ಆಗಿ ಅಲ್ಲೆಲ್ಲ ಅಷ್ಟು ಇರುತ್ತೆ. ಅದು ಇದೇನಾಗಿರ್ತೈತಿ ಮುಖದ ತುಂಬಾನು ಹಳ್ಕೊಂಡಿರ್ತೈತಿ. ಅದನ್ನ ಸಫರ್ ಮಾಡೋರಿಗೆ ಗೊತ್ತಿರುತ್ತದು. ನಾನು ನಿಜ ಹೇಳ್ಬೇಕಂದ್ರೆ ಈ ಬಂಗಿನಿಗೋಸ್ಕರ ನಾನು ಎಷ್ಟೆಲ್ಲ ಸಫರ್ ಆಗಿದ್ದೀನಿ, ಅದ್ರ ಬಗ್ಗೆ ಎಷ್ಟೆಲ್ಲ ಎಷ್ಟೋ ಸಲ ಒಂದು ಮುಖಕ್ಕೆ ಏನೋ ನಾವು ಮೇಕಪ್ ಮಾಡ್ಕೊಂಡಾಗ್ಲಿ, ಮೇಕಪ್ ಮಾಡ್ಕೊಳ್ಳದೆ ಒಂದು ಏನೋ ಕ್ರೀಮ್ ಹಚ್ಕೊಂಡು ಏನೋ ಒಂದು ಚೆನ್ನಾಗಿ ನಾವು ಕಾಣಿಸ್ಬೇಕು ಅಂತ ಅಂದ್ರೆ ಅದಕ್ಕೆ ಚೆನ್ನಾಗಿ ಕಾಣಿಸೋಕೆ ಬಿಡಂಗೆ ಇಲ್ಲ. ಯಾಕಂದ್ರೆ ನಮ್ಮ ಮುಖನ ನೋಡಿದ ತಕ್ಷಣ ನಮ್ಮ ಮುಖದಲ್ಲಿ ಇರುವಂಥ ಒಂದು ಗ್ಲೋ, ಒಂದು ಶೈನು ಅದೆಲ್ಲ ಕಾಣಿಸ್ತಂದ್ರೆ ಏನೋ ಒಂದು ಖುಷಿ ಇರ್ತೈತಿ. ಮುಖದ ಮೇಲೆ ಒಂದು ನಗು ಬಂತಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀವಿ ನಾವು. ಅಂಥದ್ರಾಗ ಇದ್ಕೊಂಡು ನಾವು ಮುಖದ ಮೇಲೆ ಕಲೆ ಐತಿ ಅಂತ ಅಂದ್ರೆ ಅದೊಂದು ಕಾನ್ಫಿಡೆಂಟ್ ಇರಂಗಿಲ್ಲ. ನಮ್ಮ ಬಗ್ಗೆ ನಮ್ಗೆ ಕಾನ್ಫಿಡೆಂಟ್ ಇರಂಗಿಲ್ಲ. ಅದು ಹೆಂಗಾರ ಮಾಡಿ ನಾವು ಅದನ್ನ ಕಳ್ಕೋಬೇಕು ಅನ್ನೋದೊಂದ ನಮ್ಮ ತಲೆಗೆ ಇರ್ತೈತಿ. ಅದಕ್ಕೋಸ್ಕರ ನಾವು ಯಾವುದೋ ಕ್ರೀಮ್ಗಳನ್ನ ಯೂಸ್ ಮಾಡ್ಕೊತಾ ಹೋಗ್ತೀವಿ. ನಾವು ಎಷ್ಟು ಕ್ರೀಮ್ಗಳನ್ನ ಯೂಸ್ ಮಾಡ್ತೀವೋ ಅಷ್ಟು ನಮಗೆ ಇನ್ನೂ ಸ್ಕಿನ್ನು ಡ್ಯಾಮೇಜ್ ಆಗ್ತಾ ಹೋಗ್ತೈತೆ ಹೊರತು ಅದು ಕಡಿಮೆ ಅಂತೂ ಆಗಂಗಿಲ್ಲ. ಅದಕ್ಕೆ ನಾನಾ ಉದಾಹರಣೆ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲಾನು ನಾನು ಬಳಸ್ಕೊತ ಬಂದೆ. ಕೊನೆಗೆ ನಾನು ಆರಿಸ್ಕೊಂಡಂಥ ದಾರಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿರಿ. ಬರೀ ಅದನ್ನ ಹೆಂಗೆ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇಲ್ಲಿ ನೋಡಿರಿ, ನಾನು ಒಂದು ಬಟ್ಲಿಗೆ 2 ಟೀ ಸ್ಪೂನಷ್ಟು ಅಕ್ಕಿ ತೊಗೊಂಡಿನಿ. ಈ ಒಂದು ನಿಮಗೆ ಬೇಕಿದ್ರೆ ನೀವು ಜಾಸ್ತಿನೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ಮಾಡಿ ತೋರಿಸಿದ್ದೀನಿ. 2 ಟೀ ಸ್ಪೂನಷ್ಟು ಅಕ್ಕಿ, ಅದನ್ನು ಸ್ವಲ್ಪ ನೀರು ಹಾಕಿ ತೊಳೆದು ಇಟ್ಕೊಂಡು, ಜಾಸ್ತಿ ತೊಳೆಗೆ ಹೋಗ್ಬೇಡ್ರಿ, ಒಂದು ಸರ್ತಿ ನೀರು ಹಾಕಿ ತೊಳೆದ್ರೆ ಸಾಕು. ಮೀಡಿಯಂ ಸೈಜ್ ಇರುವಂಥ ಒಂದು ಆಲೂಗಡ್ಡೆನ ನಾನು ಅರ್ಧ ಕಟ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡು ಇದು ಕುದಿಯೋಕ್ಕೆ ಎಷ್ಟು ನೀರು ಬೇಕು ನಮಗೆ ಅಷ್ಟು ನಾನು ನೀರನ್ನು ಇಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಇದರದ್ದು ಅಕ್ಕಿ ಬೆಂದು ಅನ್ನನೂ ಆಗಬೇಕು, ಹಂಗೆ ಆಲೂಗಡ್ಡೆನೂ ನಮಗಿಲ್ಲಿ ಪೂರ್ತಿಯಾಗಿ ಬೇಯಬೇಕು. ನೋಡಲಿ ಪೂರ್ತಿಯಾಗಿದ್ದು ಬೆಂದಾಗೈತಿ. ಇಲ್ಲಿ ಅನ್ನನೂ ಆಗೈತಿ ಮತ್ತು ಆಲೂಗಡ್ಡೆನೂ ಚೆನ್ನಾಗಿ ಬೆಂದಾಗೈತಿ. ಈ ಅಕ್ಕಿ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ, ಆಮೇಲೆ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ, ಶೈನ್ ಮಾಡೋದಕ್ಕೆ ಒಂದು ಸಹಾಯ ಮಾಡ್ತೈತಿ. ಹಂಗೆ ಆಲೂಗಡ್ಡೆಯಲ್ಲಿ ಇರುವಂಥ ಸ್ಟಾರ್ಚ್ ಏನಿರ್ತೈತಿ ಅದು ನಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆಗಳನ್ನ, ಬಂಗಿಗೆ ಅದಕ್ಕಂತೂ ಬಹಳನೇ ಒಂದು ಒಳ್ಳೆಯ ರೆಮಿಡಿ ಅಂತ ಹೇಳಂದ್ರೆ ತಪ್ಪಾಗಂಗಿಲ್ಲ ಈ ಒಂದು ಆಲೂಗಡ್ಡೆ. ಮತ್ತು ಇನ್ನೂ ಒಂದು ಏನು ಅಂತಂದರೆ ಟೊಮೆಟೊ ಹಣ್ಣಲ್ಲಿ ನಮಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುತ್ತೆ. ಇದನ್ನು ನಾವು ಇದು ಅನ್ನ ಮತ್ತು ಇದು ಆಲೂಗಡ್ಡೆ ಬೆಂದ ಆದ ನಂತರ ನಾವು ಇದನ್ನು ಟೊಮೆಟೊನ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಟೊಮೆಟೊನ ನಾನಲ್ಲಿ ಸಣ್ಣದಾಗಿ ಹೆಚ್ಚಿಕೊಂಡು ಅದೇ ಒಂದು ಗ್ಯಾಸ್ ಆಫ್ ಮಾಡಿ ಅದರಲ್ಲೇ ಬಿಸಿ ಇರುತ್ತಲ್ಲ ಅದರೊಳಗನ ಹಾಕಿ ಅದನ್ನ ಮುಚ್ಚಿಟ್ಟಿದ್ದೆ ನಾನು. ಇದು ಪೂರ್ತಿಯಾಗಿ ಅದೇ ಆವಿಯಲ್ಲಿ ಈ ಟೊಮೆಟೊ ಹಣ್ಣು ಬೆಂದಾಗಿರ್ತೈತಿ. ಈ ಟೊಮೆಟೊ ಹಣ್ಣು ನಮಗೆ ನ್ಯಾಚುರಲ್ ಬ್ಲೀಚ್ ಕೊಡುತ್ತೆ. ಅದಕ್ಕೋಸ್ಕರ ಈ ಟೊಮೆಟೊ ಹಣ್ಣು ನಾನಲ್ಲಿ ಬಳಸ್ಕೊಂಡಿದ್ದೀನಿ. ನೋಡಲಿ ನಾನು ಇದನ್ನು ಪೂರ್ತಿ ಆರಿ ಆದಮೇಲೆ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಪೇಸ್ಟ್ ಮಾಡಿಕೊಂಡು ಇದನ್ನ ನಾವು ಡಬ್ಬಾದಾಗ ತುಂಬಿಟ್ಕೋಬೇಕು. ತುಂಬಿ ಫ್ರಿಜ್ನ ಇಟ್ಕೊಂಡ್ರೆ 7 ದಿನ ನಾವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಹಾಗೆ ಇನ್ನೊಂದು ಇಲ್ಲಿ ಏನು ಹೇಳ್ತೀನಿ ಅಂತ ಅಂದರೆ ನಾನು ಇದನ್ನು ನಾವು
ಮುಖಕ್ಕೆ ಹಚ್ಚೋವಾಗ ಏನಾದರೂ ಒಣಗ್ದಂಗೆ ಆಗಿತ್ತು ಅಂತಂದರೆ ಇದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ನಾವು ಪ್ಯಾಕ್ ಹಾಕೋಬೋದು. ಹಾಗೆ ಒಂದು ಸ್ವಲ್ಪ ಹಸಿ ಇರ್ತಾನಾದರೂ ನೀವು ಸ್ಕ್ರಬ್ ಮಾಡ್ತಾ ನೀವು ಕ್ಲೀನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇದೊಂಥರ ಪೇಪರ್ ರೀತಿ ನಮಗೆ ಬರುತ್ತೆ, ಹಾಗಾದರೂ ನೀವು ತೆಗೆದು ನಂತರ ನೀವು ನೀಟಾಗಿ ಮುಖನ ತೊಳ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಇದರೊಳಗಿರೋದು. ಜಾಸ್ತಿ ನಾವು ಏನೂ ಇಲ್ಲಿ ಇಂಗ್ರೀಡಿಯೆಂಟ್ಸನ್ನು ಬಳಸಿಲ್ಲ. ನಾನು ಯಾವ ರೀತಿ ಮಾಡೋದಂತ ನಿಮ್ಗೆ ಹೇಳಿಕೊಟ್ಟೆ. ಆದರೆ ಇದನ್ನ ಎಷ್ಟು ದಿನ ಬಳಸಬೇಕು, ಎಷ್ಟು ದಿನದವರೆಗೂ ನಮಗಿದು ಇರುತ್ತಾ ಅಂತ ಹೇಳಂತ ನಾನು ನಿಮಗೆ ಹೇಳ್ತೀನಿ. ಇದನ್ನು ಒಂದು ಸರ್ತಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನೀವು 7 ದಿನದವರೆಗೂ ನೀವು ಇದನ್ನ ಮತ್ತೆ ಪದೇ ನೀವು ಪ್ರತಿದಿನ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದು ದಿನ ಮಾಡಿ ಫ್ರಿಜ್ನಾಗ ಇಡ್ರಿ, ಒಂದು ಬಾಟ್ಲಲ್ಲಿ ಹಾಕಿ ಚೆನ್ನಾಗಿ ಅದನ್ನ ಟೈಟಾಗಿ ಮುಚ್ಚಿ ಫ್ರಿಜ್ನಾಗ ಇಟ್ಕೋರಿ. ಪ್ರತಿದಿನ ಇದನ್ನ ಯೂಸ್ ಮಾಡ್ತಾ ಬರ್ಬೇಕಾಗತ್ತೆ. 7 ದಿನ ಇದನ್ನ ಯೂಸ್ ಮಾಡಿರಿ. ನೆಕ್ಸ್ಟ್ 7 ದಿನಕ್ಕೆ ಇದನ್ನ ನೀವು ಮಾಡಿ ಇಟ್ಕೊಂತ ಹೋಗ್ಬೇಕಾಗತ್ತೆ. ಅಂದರೆ ಒಂದು ವಾರಗಳ ಕಾಲ ನೀವು ಆರಾಮಾಗಿ ಇದನ್ನ ಮಾಡಿ ರೆಡಿ ಮಾಡಿ ಇದನ್ನ ಫ್ರಿಜ್ನಾಗ ಇಟ್ಕೋಬೋದು ನೀವು. ಆಮೇಲೆ ನೀವು ಪ್ರತಿದಿನ ಬೆಳಗ್ಗೆ ಎದ್ದು ನೀವು ಮುಖಾನ ತೊಳಿಬೇಕಾದ್ರೆ ಡೈರೆಕ್ಟಾಗಿ ಫೇಸ್ ವಾಶನ್ನು ಯೂಸ್ ಮಾಡೋಕೆ ಹೋಗ್ಬೇಡಿ. ಹೆಂಗೆ ಹಚ್ಚಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಮೊದಲ ಬಾರಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ, ಮುಖ ತೊಳೆಯೋಕೆ ಹೋಗ್ತೀವಿ. ಮುಖ ತೊಳೆಯೋಕೆ ಹೋದಾಗ ಫೇಸ್ ವಾಶನ್ನು ಯೂಸ್ ಮಾಡ್ತೀವಿ. ದಯವಿಟ್ಟು ಫೇಸ್ ವಾಶನ್ನು ನೀವು ಫ್ರೆಕಲ್ಸ್ ಇದ್ದವ್ರು ಮಾತ್ರ ದಯವಿಟ್ಟು ಫೇಸ್ ವಾಶನ್ನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ನಾವು ಫಸ್ಟ್ ಹಸಿ ಹಾಲು ತೊಗೋಬೇಕು. ಹಸಿ ಹಾಲು ತೊಗೊಂಡು ಒಂದು ಸ್ವಲ್ಪ ಹತ್ತಿಯಲ್ಲಿ ಅಥವಾ ಹಳ್ಳಿಯಲ್ಲಿ ಅದ್ದಿ ಅದನ್ನ ಮುಖದ ಮೇಲೆಲ್ಲ ನಾವು ಹಚ್ಕೋಬೇಕಾಗತ್ತೆ. ಫಸ್ಟಿಗೆ ಹಚ್ಕೊಂಡು ಒಂದು ಸ್ವಲ್ಪ ಅದನ್ನ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟ ಮೇಲೆ ಇನ್ನೂ ಒಂದು ಸ್ವಲ್ಪ ನಾವು ಕೈಯೊಳಗೆ ಹಾಲು ಹಾಕ್ಕೊಂಡು ಅದನ್ನು ಈ ರೀತಿ ಕೈಯಾಗ ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮುಖಕ್ಕೆ ಹಚ್ಕೋಬೇಕಾಗತ್ತೆ. ಹಸಿ ಹಾಲು ಫಸ್ಟು ಹತ್ತಿಯಲ್ಲಿ ಅದ್ದಿ ಮುಖಕ್ಕೆಲ್ಲ ಕಡೆನೂ ನಾವು ಹಚ್ಕೋಬೇಕಾಗತ್ತೆ. ಹಚ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಡ್ರೈ ಆದ ನಂತರ ಮತ್ತೆ ನಾವು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಹಚ್ಕೋಬೇಕಾಗತ್ತೆ. 2 ಸರ್ತಿ ನಾವು ಚೆನ್ನಾಗಿ ಮುಖಕ್ಕೆ ಹಸಿ ಹಾಲನ್ನು ಹಚ್ಕೊಂಡಾದ್ಮೇಲೆ ಅದು ಪೂರ್ತಿಯಾಗಿ ನಮ್ಮ ಸ್ಕಿನ್ ಅಬ್ಸರ್ವ್ ಆದ ನಂತರ ನಾವು ಮುಖನ ತೊಳಿಬೇಕಾಗತ್ತೆ. ಮುಖ ತೊಳಿಬೇಕಾದ್ರೆ ದಯವಿಟ್ಟು ಫೇಸ್ ವಾಶನ್ನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ತೊಳೆದಾದ್ಮೇಲೆ ನೀವು ಈ ಫೇಸ್ ಮಾಸ್ಕನ್ನು ಯಾವಾಗ ಹಾಕೋದಾದ್ರೆ ನೀವು ಸ್ನಾನ ಮಾಡಿ ಆದರೂ ಹಾಕ್ರಿ, ಸ್ನಾನ ಮಾಡೋಕ್ಕಿಂತ ಮೊದಲಾದರೂ ಹಾಕ್ರಿ. ಹೇಗೆ ಅದನ್ನ ಯೂಸ್ ಮಾಡ್ತೀರೋ ಹಂಗೆ ಮಾಡ್ಬೋದು. ಆದರೆ ಯಾವ ಟೈಮಲ್ಲಿ ಹಚ್ಚಿರ್ತೀರೋ ಪ್ರತಿದಿನ ಅದೇ ಟೈಮಲ್ಲಿ ಹಚ್ಚೋದನ್ನು ಒಂದು ಸ್ವಲ್ಪ ರೂಢಿ ಮಾಡ್ಕೊರಿ. ಯಾಕಂತ ಅಂದರೆ ಈಗ ಡಾಕ್ಟರ್ ಹೇಳಿರ್ತಾರೆ ಬೆಳಗ್ಗೆ ಮಾತ್ರೆ ತೊಗೋಬೇಕು, ಮಧ್ಯಾಹ್ನ ಮಾತ್ರೆ ತೊಗೋಬೇಕು, ಸಾಯಂಕಾಲ ಮಾತ್ರೆ ತೊಗೋಬೇಕು. ಅದು ಹೆಂಗಾಗಿರ್ತದೆ ಅಂದರೆ ನಮ್ಗೆ ಈ ಟೈಮ್ ನಮ್ಗೆ ಟ್ಯಾಬ್ಲೆಟ್ ತೊಗೋಬೇಕಾಗಿರ್ತೈತೆ. ನಾವು ಹಂಗೆ ನಮ್ಗೆ ಸ್ಕಿನ್ನಿಗೂ ಸಹಿತ ನಂಗೆ ಈ ಟೈಮ್ ಆಯ್ತು, ಇನ್ನು ಸ್ಕಿನ್ನಿಗೆ ಏನಾದರೂ ಆಹಾರ ಸಿಗುತ್ತಾ ಅಂತೇಳಿ ಕಾಯ್ತಾ ಇರ್ತೈತೆ ಸ್ಕಿನ್. ಅದಕ್ಕೋಸ್ಕರ ಚಾರ್ಜ್ ಮಾಡ್ದಂಗೆ ನಾವು ಇವತ್ತು ಹಚ್ಕೊಂಡ್ವಿ, ಇವತ್ತು 12 ಗಂಟೆಗೆ ನಾವು ಹಚ್ಕೊಂಡ್ವಿ ಅಂದ್ರೆ ಮರುದಿನ 12 ಗಂಟೆಗೆ, ನೀವು ಮಧ್ಯಾಹ್ನ 3 ಗಂಟೆಗೆ ಹಚ್ಕೊಂಡ್ರಿ ಅಂದ್ರೆ ಮರುದಿನ 3 ಗಂಟೆ. ಈ ರೀತಿ ಒಂದು ಸ್ವಲ್ಪ ಟೈಮನ್ನು ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ನಡೀತೈತಿ. ಆದರೆ ಪ್ರತಿದಿನ ಟೈಮಿಗೆ ಹಚ್ಚೋದನ್ನು ಒಂದು ಸ್ವಲ್ಪ ರೂಢಿ ಮಾಡ್ಕೊರಿ. ಹಚ್ಕೊಂಡು ಪೂರ್ತಿಯಾಗಿ ಇದು ಒಣಗಕ್ಕೆ ಬಿಡ್ರಿ. ಒಣಗಕ್ಕೆ ಬಿಟ್ಟು ಆದ ನಂತರ ನಾವು ಅದನ್ನ ಸ್ಕ್ರಬ್ ಮಾಡ್ತಾ ಸೌಕಾಶವಾಗಿ ಸ್ಕ್ರಬ್ ಮಾಡ್ತಾ ಮುಖನ ತೊಳಿಬೇಕಾಗತ್ತೆ. ಮುಖ ತೊಳೆದು ಆದ ನಂತರ ನೀವು ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್, ದಯವಿಟ್ಟು ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚೋದನ್ನು ಮರಿಬೇಡಿ. ಸನ್ಸ್ಕ್ರೀನ್ ಲೋಷನನ್ನು ಮನೇಲಿದ್ದೂ ಯೂಸ್ ಮಾಡೋದು, ಹೊರಗೆ ಹೋದಾಗೂ ನಾವು ಯೂಸ್ ಮಾಡಬೇಕಾಗತ್ತೆ. ಯಾಕಂತ ಅಂದ್ರೆ ಮನೇಲಿದ್ದವರು SPF 15 SPF 30 ನಾವು ಯೂಸ್ ಮಾಡಬೇಕಾಗತ್ತೆ. ನಾವು SPF 50+++ ಅಂತ ಹೇಳಿದ್ರೆ 4 ಅಥವಾ 3 ಬಂದಿರ್ತಾವೆ. ಅದನ್ನು ನೀವು ಮನೇಲಿ ಇರೋರಾಗಲಿ ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡಲೇಬೇಕಾಗತ್ತೆ. ನಾವು ಮನೇಲಿರೋರು ಜಾಸ್ತಿ ಅಡುಗೆನಾದರೂ ಮಾಡ್ತೀವಿ, ಇಲ್ಲಾಂದ್ರೆ ಫೋನ್ ಆದರೂ ಹಿಡ್ಕೊಂಡಿರ್ತೀವಿ, ಲ್ಯಾಪ್ಟಾಪ್ ಆದರೂ ಯೂಸ್ ಮಾಡ್ತೀವಿ, ಟಿವಿನಾದರೂ ನೋಡ್ತಿರ್ತೀವಿ. ಅದರಿಂದ ಬರೋವಂಥ ಕಿರಣಗಳು ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡ್ತವೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಮನೇಲಿರೋರಾದರೂ ಹೊರಗೆ ಹೋಗೋರಾದರೂ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚೋದನ್ನು ಮರಿಬೇಡ್ರಿ ಅಂತ ಹೇಳ್ತೀನಿ. ನೆಕ್ಲೆಸ್ ಅನ್ನುವಂಥ ಒಂದು ಬಂಗು ಆಯ್ತು ಅಥವಾ ಕಂದು ಬಣ್ಣದ ಒಂದು ಚಿಕ್ಕ ಇರುವಂಥ ಒಂದು ಕಲೆಗಳಿಗಾಯ್ತು ನಿಮ್ಗೆ ನಾನು ಹೇಳಿರುವಂಥ ಒಂದು ಹೋಮ್ ರೆಮಿಡಿ ರಾಮಬಣ ಆಗಿರ್ತೈತಿ ಅಂತ ಹೇಳ್ತೀನಿ. ಹೇಳಿರುವಂಥ ರೆಮಿಡಿ ಅಂತೂ ಪೂರ್ತಿಯಾಗಿ ಫ್ರೆಕ್ಲೆಸ್ಸಿಗೆ ಅಂತ ಹೇಳಂತೆ ನಾನು ಹೇಳಿದ್ದೀನಿ. ನೀವು ಬಂಗಿದ್ದರು ಅದನ್ನ ಯೂಸ್ ಮಾಡ್ಬೋದು. ಹಾಗೆ ಕಪ್ಪು ಕಲೆಗಳೈತಪ್ಪ, ನಮಗೆ ಟ್ಯಾನ್ ಐತಿ, ಅದನ್ನು ಸಹಿತ ಹೋಗ್ಲಾಡಿಸ್ಬೋದು ಅಂತ ಅನ್ನೋರು ಸಹಿತ ನಾವು ಇದನ್ನ ಯೂಸ್ ಮಾಡ್ಬೋದು. ಇಲ್ಲಿ ನೀವು ಕೇಳಿರುವಂಥ ಒಂದು ಹೋಮ್ ರೆಮಿಡಿನ ನಾನು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತೀನಿ. ಆಮೇಲೆ ನಾನೀಗ ಒಂದು ಪೇಸ್ಟನ್ನು ರೆಡಿ ಮಾಡಿದೆ. ನೀವು ಹಸ್ತೀರಾ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ನಾನು ಈ ಪೇಸ್ಟ್ ರೆಡಿ ಮಾಡಿದೆ, ಅದನ್ನ ಚೆಲ್ಲಕ್ಕಾಗತ್ತಾ, ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಒಳ್ಳೇದಾಗುತ್ತಾ ಅಂತ ಅಂದರೆ ಯಾಕೆ ಯೂಸ್ ಮಾಡಬಾರ್ದು. ನಾನು ಆ ಒಂದು ನಾನು ಹಾಕ್ಕೊಂಡು ನನ್ನ ಸ್ಕಿನ್ನನ್ನು ನಾನು ಚೆನ್ನಾಗಿ ಇಟ್ಕೋಬೇಕಲ್ಲ. ನಿಮ್ಮೆಲ್ಲರಿಗೆ ನಾನು ಮೊದಲಿಗೆ ನನ್ನ ಸ್ಕಿನ್ನ ನಾನು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮಿದಕ್ಕೆ ನಾನು ಹೇಳ್ಬೋದು, ಇದು ನಾನು ಕಾನ್ಫಿಡೆಂಟಾಗಿ ಹೇಳ್ಬೋದು. ನನ್ನ ಮುಖದ ಮೇಲೆ ಕಪ್ಪು ಕಲೆ ಇಟ್ಕೊಂಡು ನನ್ನ ಮುಖನ ಚೆನ್ನಾಗಿರಲಿಲ್ಲ ಅಂತ ಅಂದು ನಿಮಗೆ ಇದನ್ನೆಲ್ಲ ಹೇಳೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗಂಗಿಲ್ಲಲ್ಲ. ಅದಕ್ಕೋಸ್ಕರ ನಾನು ಆ ಒಂದು ಫೇಸ್ ಪ್ಯಾಕನ್ನು ನಾನು ಹಚ್ಕೊತೀನಿ. ಎಲ್ಲರೂ ಈ ಒಂದು ಫ್ರೆಕ್ಲೆಸ್ ಇರೋರುಗೋಸ್ಕರ ಈ ಒಂದು ಫ್ರೆಕ್ಲೆಸ್ಗೆ ನಾನು ಒಳ್ಳೆ ಒಂದು ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಎಲ್ಲ ಫ್ರೆಕ್ಲೆಸ್ ಐತಿ, ಯಾರಿಗೆಲ್ಲ ಬಂಗ್ ಐತಿ, ಕಪ್ಪು ಕಲೆಗಳದಾವೆ, ಎಲ್ಲದಕ್ಕೂ ಇದು ಒಂದು ಆರಾಮಾಗಿ ನೀವು ಯೂಸ್ ಮಾಡುವಂಥ ಒಂದು ಹೋಮ್ ರೆಮಿಡಿ ಇರುತ್ತೆ ಮನೆಯಾಗ. ಇದನ್ನ ನಾವು ಗ್ಲಾಸಿಂದ ನೀರು ಕುಡಿದ್ರೆ ನಾವು ಎಷ್ಟು ನೀರು ಕುಡಿತೀವಿ ಅಂತ ಗೊತ್ತಾಗಿಲ್ಲ. ಈ ರೀತಿ ಬಾಟ್ಲ್ಗಳನ್ನ ತುಂಬಿಟ್ಕೋರಿ. ಪ್ರತಿದಿನ ಇದರಿಂದ ಒಂದು 4 ರಿಂದ 5 ಬಾಟ್ಲಷ್ಟು ನಾನು ನೀರು ಕುಡಿಬೇಕಾಗ್ತದೆ. ಇದನ್ನು ಬೆಳಗ್ಗೆಯಿಂದ ನಾನೀಗ 1.5 ಬಾಟ್ಲ್ ನೀರಂತೂ ಕುಡಿದಿದ್ದೀನಿ ನಾನೀಗ. ಅದಕ್ಕೋಸ್ಕರ ಬಾಟ್ಲಾಗ ನೀರು ತುಂಬಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಎಷ್ಟು ನೀರು ಕುಡಿತೀವಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಜಾಸ್ತಿ ನೀರು ಕುಡೀರಿ. ಆಮೇಲೆ ಇದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ಲ, ಬೆಟ್ಟದ ನೆಲ್ಲಿಕಾಯಿ ತಿನ್ನಿರಿ.
ಸೌತೆಕಾಯಿ, ಕ್ಯಾರೆಟು, ಆಮೇಲೆ ಲಿಂಬೆಹಣ್ಣಿನ ನೀರು, ಒಂದು ಗ್ಲಾಸ್ ನೀರಲ್ಲಿ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಂಡು ನೀರು ಕುಡೀರಿ. ಅಂದರೆ ನಾವು ಬರೀ ಮೇಲ್ಮೇಲೆ ನಾವು ತೆಪೆ ಹಚ್ಚಿದಂಗೆ ಮಾಡೋದ್ರ ಬದಲಾಗಿ ನಮ್ಮ ಒಳಗಿನಿಂದನೂ ನಾವು ಒಂದು ಆರೈಕೆ ಮಾಡ್ಕೊತ ಬಂದರೆ ಆದಷ್ಟು ಬೇಗನ ಈ ಒಂದು ಫ್ರೆಕ್ಲೆಸ್ ಅನ್ನೋ ಒಂದು ಸ್ಕಿನ್ನಲ್ಲಿರುವಂಥ ಮಹಾಮಾರಿಯನ್ನು ನಾವು ದೂರ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಮತ್ತು ಏನೆಲ್ಲ ನಿಮಗೆ ಇನ್ನೂ ಬೇರೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಅದ್ರ ಬಗ್ಗೆ ನಾನು ತಿಳ್ಕೊಂಡು ನಿಮ್ಮ ಎದುರಿಗೆ ಒಂದು ಹೋಮ್ ರೆಮಿಡಿಗಳನ್ನ ಅಥವಾ ಒಂದು ಕ್ರೀಮ್ಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನಾದರೂ ಒಂದು ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ, ಕೊಡ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.